ಶಾಲೋಮ್, ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ದೇವರ ಮಕ್ಕಳೇ, ಹೇಗಿದ್ದೀರಾ? ಮತ್ತೆ ಇನ್ನೊಮ್ಮೆ ನಿಮ್ಮನ್ನು ನೋಡೋದಕ್ಕೂ ದೇವರು ಕೊಟ್ಟದ ಒಳ್ಳೆ ಭಾಗ್ಯಕ್ಕಾಗಿ ಸ್ತೋತ್ರ ಅಂತ ಹೇಳುತ್ತಾ, ಬನ್ನಿ ಈ ದಿನದ ವಾಕ್ಯ ಧ್ಯಾನ ನಾವೆಲ್ಲರೂ ಮಾಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ ಪುಸ್ತಕ 15ನೇ ಅಧ್ಯಾಯ 28ನೇ ವಚನ. ದ ಬುಕ್ ಆಫ್ ಮ್ಯಾಥ್ಯೂ 15:28. ಆಗ ಯೇಸು ಪ್ರತ್ಯುತ್ತರವಾಗಿ ಆಕೆಗೆ, ಓ ಸ್ತ್ರೀಯೇ, ನಿನ್ನ ನಂಬಿಕೆಯು ದೊಡ್ಡದು, ನೀನು ಇಷ್ಟಪಡುವಂತೆ ನಿನಗಾಗಲಿ ಎಂದು ಹೇಳಿದನು. ಮತ್ತು ಆಕೆಯ ಮಗಳು ಅದೇ ಗಳಿಗೆಯಲ್ಲಿ ಸ್ವಸ್ಥವಾದಳು. Then Jesus answered and said unto her, O woman, great is thy faith, be it unto thee even as thou wilt. And her daughter was made whole from that very hour. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಒಬ್ಬ ತಾಯಿ ತನ್ನ ವ್ಯಾಧಿಗ್ರಸ್ತಳಾದ ಮಗಳನ್ನು ದೇವರ ಬಳಿಗೆ ಕರ್ಕೊಂಡು ಬರುತ್ತಾರೆ. ಬರುವಾಗ ಅಲ್ಲಿ ಕೆಲವು ಸಂದರ್ಭಗಳು, ಕೆಲವು ಮಾತುಕತೆ ನಡೆಯುತ್ತದೆ. ಏನು ಮಾತುಕತೆ ನಡೆದ್ರು ಕೂಡ ಆ ತಾಯಿ ಯೇಸು ಸ್ವಾಮಿ ಮೇಲೆ ಇಟ್ಟಿರುವ ನಂಬಿಕೆ ಹೇಗಿದೆ ಅಂದ್ರೆ ಬಹಳ ದೃಢವಾದ ನಂಬಿಕೆ, ದಿಟ್ಟವಾದ ನಂಬಿಕೆ. ದೇವರದು ಪರೀಕ್ಷೆ ಮಾಡಿ ಕೊನೆದಾಗಿ ಹೇಳುತ್ತಾರೆ, ತಾಯೇ, ಸ್ತ್ರೀಯೇ, ನಿನ್ನ ನಂಬಿಕೆ ಬಹಳ ದೊಡ್ಡದು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ಕೂಡ ಅನಾಹುತಗಳು ಬರಬಹುದು, ಆಟಂಕಗಳು ಬರಬಹುದು, ಸಮಸ್ಯೆಗಳು ಬರಬಹುದು. ನಮ್ಮ ನಂಬಿಕೆ ದೃಢವಾಗಿ ದಿಟ್ಟವಾಗಿದ್ದರೆ ದೇವರು ಬಾಯಿಂದ ಒಂದು ಮಾತು ಬರುತ್ತದೆ ಅಂದ್ರೆ, ನಿನ್ನ ನಂಬಿಕೆ ಬಹಳ ದೊಡ್ಡದು. ಈ ಒಂದು ಸಾಕ್ಷಿಯುಳ್ಳ ಮಾತು ನಾವೆಲ್ಲರೂ ದೇವರಿಂದ ಕೇಳೋಕೆ ಇಷ್ಟಪಡಬೇಕು. ಹಾಗಿರುವಾಗ ಹೇಗೆ ತಾನು ತನ್ನ ಮಗಳಕ್ಕಾಗಿ ದೇವರ ಬಳಿಗೆ ಬಂದು ಅವಮಾನಗಳು ಹೊಂದಿ ಕೂಡ ದೇವರಿಂದ ಅಗಲಿ ಹೋಗದೆ ದೇವರ ಬಳಿಯಲ್ಲಿ, ದೇವರೇ, ನಿನ್ನತ್ರ ಮಾತ್ರ ನನಗೆ ಸೌಖ್ಯ ಉಂಟು, ನಿನ್ನ ಬಳಿಯಲ್ಲಿ ಮಾತ್ರ ನನ್ನ ಮಗಳಿಗೆ ಬಿಡುಗಡೆ ಉಂಟಂತ ದೃಢ ನಂಬಿಕೆಯಲ್ಲಿ ಕೂತಿರುವಾಗ ಆ ನಂಬಿಕೆ ನೋಡಿ ಹೇಳುತ್ತಾರೆ ದೇವರು, ನಿನ್ನ ನಂಬಿಕೆ ಬಹಳ ದೊಡ್ಡದೆಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾವು ಕೂಡ ಎಡಬಿಡದೆ, ಸಂಶಯ ಪಡದೆ ಆ ಕರ್ತನ ಮೇಲೆ ನಂಬಿಕೆ ಇಟ್ಟುಕೊಂಡು ಪ್ರತಿದಿನ ದೇವರಿಗಾಗಿ ಕಾದು, ಅಯ್ಯ, ನನ್ನ ಜೀವನದಲ್ಲಿ ಇರುವ ಸಮಸ್ಯೆಗಳಿಂದ ನೀವು ಮಾತ್ರ ನನ್ನನ್ನು ಬಿಡುಗಡೆ ಕೊಡ್ತೀಯಪ್ಪ ಅಂತ ಒಂದು ದಿಟ್ಟ ನಂಬಿಕೆಯಲ್ಲಿದ್ದರೆ ನಿಮ್ಮನ್ನು ನೋಡಿ ಕೂಡ ದೇವರಿದೆ ಮಾತು ಹೇಳ್ತಾರೆ, ನಿನ್ನ ನಂಬಿಕೆ ಬಹಳ ದೊಡ್ಡದು. ಹಾಗಿದ್ರೆ ಬನ್ನಿ, ನಮ್ಮ ನಂಬಿಕೆ ದೇವರ ಮೇಲೆ ಸ್ಥಿರವಾಗಿ ಬಲವಾಗಿ ಇಟ್ಟುಕೊಂಡು ದೇವರಿಗಾಗಿ ಬಾಳೋಣ, ಬೆಳೆಯೋಣ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿ ಉಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೆ, ಕೊಟ್ಟಿರುವ ವಾಕ್ಯ ಹೌದು ರಾಜ. ನಮ್ಮ ನಂಬಿಕೆ ಕೂಡ ಅದೇ ಸ್ತ್ರೀ ಆಗಿ ಬಹಳ ದೊಡ್ಡ ನಂಬಿಕೆ ಆಗಿದೆ, ನಿನ್ನ ಮೇಲೆ ಸ್ಥಿರವಾದ ನಂಬಿಕೆ ಆಗಿದೆ. ಯಾರ್ಯಾರು ನಿನ್ನ ಮೇಲೆ ದಿಟ್ಟವಾದ ನಂಬಿಕೆಯಲ್ಲಿ ಕಾಯ್ತಾ ಇದ್ದಾರೋ ಅವ್ರ ಜೀವನದಲ್ಲಿ ನೀನು ಮಹತ್ಕಾರ್ಯಗಳು ಮಾಡಿ ಅವ್ರ ಜೀವನದಲ್ಲಿ ಒಂದು ಸಾಕ್ಷಿಯನ್ನುಂಟು ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರಿಯರಾದ ದೇವರ ಜನರೇ, ನಾಳೆ ಮರಳಿ ಇದೇ ಸಮಯದಲ್ಲಿ ನಾವೆಲ್ಲರೊಟ್ಟಾಗಿ ಭೇಟಿಯಾಗುವ ತನಕ ಪರಿಶುದ್ಧಾತ್ಮ ದೇವರು ತಮ್ಮೆಲ್ಲರನ್ನೂ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು.